ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೂಡ ಅಶೋಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಗೃಹ ಸಚಿವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸುದ್ದಿ ಆಗಬೇಕು ಅಂತಾನೆ RSS ಬಗ್ಗೆ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಚಾಮರಾಜನಗರದಲ್ಲಿ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. RSS ಬಗ್ಗೆ ಮಾತಾಡಿದ್ರೆ ಒಂದು ವಾರ ಸುದ್ದಿ ಓಡುತ್ತೆ. ಅದಕ್ಕೆ ಅವರು RSS ಅನ್ನ ಬಿಟ್ಟು ಬೇರೆ ಏನನ್ನೂ ಕೂಡ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ಈ ಹಿಂದೆ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಆಗಬೇಕು ಆ ಸಂಘಟನೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾಗಿ RSS ಬಗ್ಗೆ ಪ್ರತಿ ಬಾರಿಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾಡುವಂತಹ ಆರೋಪಗಳು ಏನಿದೆ ಅದಕ್ಕೆ ಈಗ ಟಾಂಗನ್ನ ಕೊಡ್ತಿದ್ದಾರೆ ಅಶೋಕ್ ಅವರು. ಯಾಕಂದ್ರೆ RSS ವಿಚಾರ ಮಾಡಿದ್ರೆ ಆ ಸುದ್ದಿ ಒಂದು ವಾರಗಳ ಕಾಲ ಓಡುತ್ತೆ. ಹಾಗಾಗಿನೇ ಅವರು RSS ವಿಚಾರವನ್ನ ಪ್ರತಿ ಬಾರಿ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತಹ ಆರೋಪ. ಹೇಳ್ಬಿಟ್ರೆ ಮೀಡಿಯಾದಲ್ಲಿ ಒಂದು ವಾರ ಓಡ್ತೈತೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಅವ್ರಿಗೆ ಚೀಮಾರಿ ಆಗ್ತಾರೆ, ಮಾಧ್ಯಮದವರೇ ಚೀಮಾರಿ ಆಗ್ತಾರೆ, ಜನ ಚೀಮಾರಿ ಆಗ್ತಾರೆ. ಅದಕ್ಕೆ ಅವ್ರು ಹೇಳಲ್ಲ. ಅವ್ರಿಗೆ ಯಾವ್ಯಾವ್ದು ಚೀಮಾರಿ ಆಗ್ತಾರೋ ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ. RSS ಬಗ್ಗೆ ಮಾತಾಡಿದ್ರೆ ಒಂದು ವಾರ ನಡೀತೈತೆ, ಇದನ್ನು ಕೇಳಲ್ಲ. ಇಲಾಖೆ ಬಗ್ಗೆ ಹಿಂದೆ RDPR ಇಲಾಖೆ ಇದ್ದರು. ಅವರು ಹಣ ಎಷ್ಟು 100 ರೂಪಾಯಿ ಕೊಟ್ಟರೆ ಅದರಲ್ಲಿ 34 ರೂಪಾಯಿ ಮಾತ್ರ ಖರ್ಚು ಮಾಡವ್ರೆ. ಖರ್ಚೇ ಮಾಡಲಿಲ್ಲ. ಹೊಸರಿ ಅಧಿವೇಶನದಲ್ಲಿ ಹೇಳಿದ್ದೀನಿ, ತೋರಿಸಿದ್ದೀನಿ, ಹಣನೇ ಖರ್ಚು ಮಾಡಿಲ್ಲ. ಇನ್ನು ಇಲ್ಲಿ ಗೃಹ ಇಲಾಖೆಯಲ್ಲಿ ಏನು ಬಂದು ಕೆಲಸ ಮಾಡ್ತಾರೆ? ಏನೂ ಇಲ್ಲ, ಝೀರೋ ಕೆಲಸ. ಬರೀ RSSನ ತೆಗೆದು 1.5 ವರ್ಷ ಇರ್ತಾರೆ. ಬೈಕಂಡ್ಲಿ, ಅದು ಎಷ್ಟು ಬೈತಾರೋ ಬೈಲಿ, ನಾವು ಅದಕ್ಕೆ RSS